ಅಲ್ಲಿ ಹೋಗಿರೋರೆಲ್ಲರೂ ಅಪರಾಧಿಗಳೇ. ಅದರಲ್ಲಿ ಅವ್ರ ಹತ್ರ ಮಾತಾಡಿದ್ರು ಇವ್ರ ಹತ್ರ ಮಾತಾಡಿದ್ರು ಅಂತ ತಪ್ಪೇನಿದೆ. ಅವನು ಅಪರಾಧಿ, ಇವರು ಅಪರಾಧಿ. ಅಪರಾಧಿ ಮಾತಾಡೋದನ್ನೇ ದೊಡ್ಡದಾಗಿ ಬಿಂಬಿಸೋದು ಅರ್ಥ ಇಲ್ಲ. ಇರ್ಬೋದು, ಬಿಸಿನೀರು ಇರ್ಬೋದು. ನಾವು ಕಾಫಿನೇ ಅಂತ ಹೊರಗಡೆಯಿಂದ ಹೆಂಗೆ ಊಹೆ ಮಾಡೋಕ್ಕಾಗುತ್ತೆ? ಶಶಿಕಲಾ, ಜಯಲಲಿತಾ ಇಂಥವರೆಲ್ಲ ಇದ್ದಂಥ ಜೈಲು. ಆದರೆ ಅವ್ರಿಗಿದ್ದೇ ಇರೋಂಥ ಸೌಕರ್ಯನ ದರ್ಶನ್ ಅವ್ರು ಪಡಿತಾ ಇದ್ದಾರೆ. ಸರ್ ನಾಳೆ ಬಂದು ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಕೋರ್ಟಿಗೆ ಸಲ್ಲಿಗೆ ಆಗುತ್ತೆ. ಏನ್ ಅನ್ಸುತ್ತೆ ಸರ್, ದರ್ಶನ್ ಅವರಿಗೆ ಬೇಲ್ ಆಗತ್ತೆ ಅಂತ ಅನ್ಸುತ್ತಾ? ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿದ್ದಾರೆ, ಅದರಲ್ಲಿ ಆರೋಪಿಯಾಗಿರೋರಿಗೆ ಜಾಮೀನು ನೀಡಿ ಅದನ್ನು ವಿಚಾರಣೆ ಮಾಡಿ ಅದರಿಂದ ಏನಾದ್ರು ಅವರು ಅಪರಾಧಿ ಅಂತ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಪ್ರಕಟವಾಗುತ್ತೆ. ಸರ್ ಇನ್ನೊಂದು, ಜೈಲಲ್ಲಿ ಇವಾಗ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಗೊತ್ತಾಗಿದ್ದು ದರ್ಶನ್ ಅವರು ಫೋಟೋ ವೈರಲ್ ಆದ್ಮೇಲೆ ಏನ್ ಅನ್ಸ್ತು ಸರ್ ನಿಮ್ಗೆ ಆ ಫೋಟೋ ನೋಡಿ? ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ನಡಿಬೋದು ಅಂತ ಕೆಲವು ಕಡೆ ಟಿ ವಿ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಜೈಲಿನ ವಿಚಾರ ನನಗೆ ತಿಳಿದಂಗೆ, ಜೈಲಲ್ಲಿ ಬೆಳಿಗ್ಗೆ 7 ಗಂಟೆಗೆ ಲಾಕ್ ಓಪನ್ ಮಾಡುತ್ತೆ. ಲಾಕ್ ಓಪನ್ ಮಾಡಿದಾಗ ಎಲ್ಲರೂ ಹೊರಗಡೆ ಈಚೆ ಬರ್ತಾರೆ. ಅದಾದಮೇಲೆ 11 ಗಂಟೆಗೆ ಲಾಕ್ ಮಾಡ್ತಾರೆ. ಈ 2 ಗಂಟೆ ಸಮಯದಲ್ಲಿ ಏನು 7 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆವರೆಗೂ ಸಮಯ ಇರುತ್ತಲ್ಲ, ಆವಾಗ ಎಲ್ಲರೂ ವಾಕಿಂಗ್ ಮಾಡೋದು, ಅವ್ರವ್ರ ಪರಸ್ಪರ ಯಾರು ಸಿಕ್ಕಿದಾಗ ವಿಶ್ ಮಾಡೋದು, ಮಾತಾಡೋದು ಇದ್ದೇ ಇರುತ್ತೆ. ಅಲ್ಲಿ ಹೋಗಿರೋರೆಲ್ಲರೂ ಅಪರಾಧಿಗಳೇ. ಅದರಲ್ಲಿ ಅವ್ರ ಹತ್ರ ಮಾತಾಡಿದ್ರು ಇವ್ರ ಹತ್ರ ಮಾತಾಡಿದ್ರು ಅಂತ ತಪ್ಪೇನಿದೆ? ಒಬ್ಬ ರೌಡಿ ಇರ್ಬೋದು, ಇವರು ಒಂದು ಕೇಸಿಂದ ಹೋಗಿದ್ದಾರೆ. ಅವನು ಅಪರಾಧಿ, ಇವರು ಅಪರಾಧಿ ಮಾತಾಡೋದನ್ನ ದೊಡ್ಡದಾಗಿ ಬಿಂಬಿಸೋದು ಅರ್ಥ ಇಲ್ಲ. ಸರ್ ದೊಡ್ಡದಾಗಿ ಬಿಂಬಿಸೋದು ಅರ್ಥ ಇಲ್ಲ ಅಂತ ಹೇಳೋದು ಕರೆಕ್ಟು. ಆದರೆ ನೀವು ಆ ಫೋಟೋ ನೋಡಿರ್ಬೋದು, ಅದು ಕುತ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಅದು ಕುತ್ಕೊಂಡಿರುವಂಥ ಫೋಟೋ ವೈರಲ್ ಆಗಿದೆ ಸರ್. ಈಗ ಜೈಲಲ್ಲಿ ತಿಳಿದಂಗೆ ಕ್ಯಾರಮ್ ಬೋರ್ಡ್ ಇದೆ, ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ. ಅಂಥ ಸಮಯದಲ್ಲಿ ವಿರಾಮ ಟೈಮಲ್ಲಿ ಆಟ ಆಡಿದಂಥ ಸಮಯದಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ದರ್ಶನ್ ಅವರೇ ಹೇಳಿದ್ದಾರೆ, ನಾನು ಕಾಫಿ ಕುಡಿತಾ ಇರಲಿಲ್ಲ, ಅದು ಬಿಸಿನೀರು ಅಂತ. ಇರ್ಬೋದು, ಬಿಸಿನೀರು ಇರ್ಬೋದು. ನಾವು ಕಾಫಿನೇ ಅಂತ ಹೊರಗಡೆಯಿಂದ ಹೆಂಗೆ ಊಹೆ ಮಾಡೋಕ್ಕಾಗುತ್ತೆ? ಸರ್ ದರ್ಶನ್ ಅವರ ಕೇಸ್ನಲ್ಲಿ ಡೇ 1 ಇಂದ ಹಿಡ್ದು ಇವಾಗ ಅವರು ಬಳ್ಳಾರಿ ಜೈಲಿಗೆ ಹೋದ್ರಲ್ವಾ, ಸೊ ಅಲ್ಲಿವರೆಗೂ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಓವರ್ ಆಲ್? ಈಗ ಜೈಲಲ್ಲಿ ಪರಸ್ಪರ ಮಾತಾಡಿದ ತಕ್ಷಣ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದು ಅಂತೆ ಸರಿ ಕಾಣಿಸಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ನಾನು ಆಗಲೇ ತಮ್ಮ ಹತ್ರ ಮಾತಾಡಿದೆ, ಜೈಲಲ್ಲಿ ಈಚೆ ಬಿಟ್ಟಾಗ 1-2 ಅವರ್ ಅವಧಿಲಿ ಯಾರು ಸಿಗ್ತಾ ಇದ್ದಾಗ ಅವರೊಬ್ಬರು ಸೆಲೆಬ್ರಿಟಿ ಯಾರೊಬ್ಬರು ವಿಶ್ ಮಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ. ಅಂತೆ ಒಂದೇ ವಿಚಾರನ ಇಟ್ಕೊಂಡು ಅವ್ರನ್ನ ಅಲ್ಲಿವರೆಗೂ ಶಿಫ್ಟ್ ಮಾಡಿರೋದು ಅಂತೆ ಸಮಂಜಸ ಅಲ್ಲ. ಈ ಕರ್ನಾಟಕದಲ್ಲಿ ಯಾವ ಜೈಲಲ್ಲಿ ಇಟ್ಟರು ದರ್ಶನ್ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆ ಸೆಲೆಬ್ರಿಟಿ ಅಂತ ನೋಡೋಕೆ ಬರ್ತಾರೆ, ಮಾತಾಡೋಕ್ಕೆ. ಅವ್ರ ಹಿನ್ನೆಲೆ ದರ್ಶನ್ ಅವ್ರಿಗೆ ಗೊತ್ತಿರಲ್ಲ. ಆಯ್ ಅಂತ ಹೇಳಿದಾಗ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ, ಯಾರೋ ಒಬ್ಬರು ಗೌರವ ಕೊಟ್ಟಾಗ ನಾವು ಗೌರವ ಕೊಟ್ಟು ಮಾತಾಡೋ ಅಂಥ ಸಂದರ್ಭ. ಅಂಥ ಸಂದರ್ಭನೇ ಒಂದು ನೆಪ ಮಾಡ್ಕೊಂಡು ಅವ್ರನ್ನ ಪದೇ ಎಲ್ಲ ಜೈಲಿಂದ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವ ಜೈಲಲ್ಲಿ ಇಡೋಕ್ಕಾಗುತ್ತೆ ಅವ್ರನ್ನ? ಸರ್ ಇನ್ನೊಂದು, ಎಲ್ಲೋ ಒಂದು ಕಡೆ ಅವ್ರು ಶಿಫ್ಟ್ ಮಾಡಿರೋದು ನೋಡಿದ್ರೆ, ಅಂದ್ರೆ ನಮ್ಮ ಬೆಂಗಳೂರು ಪರಪ್ಪನಗರ ಜೈಲಲ್ಲಿ ಸ್ಟ್ರಿಕ್ಟ್ ಆಗಿಲ್ಲ ಅವರು, ಇಟ್ಕೊಂಡು ಅಂದ್ರೆ ಕೈದಿನ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲಿ ಇಲ್ಲ, ಬಳ್ಳಾರಿ ಜೈಲಿಗಿದೆ ಅನ್ನೋ ಥರ ಆಯ್ತಾ? ಯಾವ ಥರ ಆಯಿತು ಅಂತ? ಬೆಂಗಳೂರು ಜೈಲಲ್ಲಿ ಕೆಪಾಸಿಟಿ ಇದೆ. ಯಾಕೆಂದರೆ ಶಶಿಕಲಾ, ಜಯಲಲಿತಾ ಇಂಥವರೆಲ್ಲ ಇದ್ದಂಥ ಜೈಲು. ಆದರೆ ಅವ್ರಿಗಿದ್ದೇ ಇರೋಂಥ ಸೌಕರ್ಯನ ದರ್ಶನ್ ಅವ್ರು ಪಡಿತಾ ಇದ್ದಾರೆ. ಅದನ್ನ ಎಲ್ಲೋ ಒಂದು ಕಡೆ ಒಳಗಡೆ ಹೋಗಿ ಪರಿಶೀಲನೆ ಮಾಡಿ ವಿಮರ್ಶೆ ಮಾಡೋದು ಸೂಕ್ತ ಅನ್ನಿಸ್ತದೆ. ಈಚೆ ಫೋಟೋ ನೋಡಿದ ತಕ್ಷಣ, ವೈರಲ್ ಆದ ತಕ್ಷಣ ನಾವು ಅದನ್ನೆಲ್ಲ ಊಹಾಪೋಹ ಮಾಡೋದಾರ. ಅದರಲ್ಲೂ ಒಂದು ತಪ್ಪಿದೆ. ಫೋನ್ ಹೆಂಗೆ ಒಳಗಡೆ ಹೋಗುತ್ತೆ? ಒಬ್ಬ ಅಪರಾಧಿಗಳಿಗೆ, ಆರೋಪಿಗಳಿಗೆ ಯಾವ ರೀತಿ ಮೊಬೈಲು ಹೋಗೋಕ್ಕೆ ಅವಕಾಶ ಸಿಕ್ತು? ಅದರಲ್ಲಿ ಯಾರ ಕೈವಾಡಗಳು ಇರ್ತವೆ? ಇಲಾಖೆಯವರಲ್ಲಿ ಕೆಲವರೆಲ್ಲ ಒಂದು ಕಡೆ ಒಂದು ಇಬ್ಬರು ಮಾಡೋ ತಪ್ಪಿಂದ ಇಡೀ ಇಲಾಖೆಗೆ ಅವಮಾನವಾಗುತ್ತೆ. ಸರ್ ಏನ್ ಅನ್ಸುತ್ತೆ ಸರ್, ನಮ್ಮ ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅಂತ ಅನಿಸ್ತದೆ, ಎಲ್ಲೋ ತಲುಪಿದೆ ಅಂತ ಅನಿಸ್ತದೆ? ಯಾಕಂದ್ರೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅಂದರೆ ಔಟ್ಸೈಡ್ ಇರೋದಕ್ಕೂ ಜೈಲಲ್ಲಿ ಒಳಗಡೆ ಇರೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ತಾವು ಹೇಳ್ತೀರ ಜೈಲಲ್ಲಿ ಕಾಸು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ಬೋದು ಅಂತ. ಈಗ ಆಲ್ರೆಡಿ ಜೈಲಲ್ಲಿ ಅಂಗಡಿನೂ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಕ್ಯಾಂಟೀನ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆ ಕ್ಯಾಂಟೀನಲ್ಲಿ ಬೀಡಿ ಸಿಗರೇಟ್ ಸಿಗ್ಬೋದು. ಒಬ್ಬ ವ್ಯಕ್ತಿಗೆ ಬೀಡಿ ಸಿಗರೇಟು ಏನಾದ್ರು ಒಂದಿನ ಸೇದಿಲ್ಲ ಅಂದರೆ ಅವನ ಮಾನಸಿಕ ಖಿನ್ನತೆಗೆ ಒಳಪಡ್ತಾನೆ. ಅದರಿಂದ ಅವ್ರಿಗೂ ಎಲ್ಲೋ ಒಂದು ಕಡೆ ನನಗೆ ತಿಳಿದಂಗೆ
ಅನಿಸಿಕೆ. ಜೈಲಲ್ಲಿ ಆ ನಿಯಮ ಇರ್ಬೋದು, ಎಲ್ಲ ಒಬ್ಬರಿಗೆ ಬಿಡಿ ತಗೊಳಕ್ಕೂ ಒಂದು ಅವಕಾಶ ಇರ್ಬೋದು, ಸಿಗರೇಟ್ ತಗೊಳಕ್ಕೂ ಅವಕಾಶ ಇರ್ಬೋದು. ಆದರೆ ಈ ಗಾಂಜಾ ಅದೆಲ್ಲ ಅಂತಿಂದೆಲ್ಲ ಅವಕಾಶ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಬೀಟ್ ಪ್ಲಸ್ ಕರ್ನಾಟಕ.